ಸ್ನೇಹಿತರೆ, ಒಂದು ಶೂಟಿಂಗ್ ಸೆಟ್, ಅಲ್ಲಿ ಯಂಗ್ ಅಗ್ರೆಸಿವ್ ಡೈರೆಕ್ಟರ್ ನಿಂತ್ಕೊಂಡಿರ್ತಾನೆ. ಅಲ್ಲಿ ಹೀರೋಯಿನ್ಗೆ ಡೈರೆಕ್ಟರ್ ಮೇಲೆ ಲವ್ ಆಗಿರುತ್ತೆ. ಸೀದಾ ಬಂದು ಆ ಯಂಗ್ ಹುಡುಗಿ, ಹೀರೋಯಿನ್ ಬ್ಯೂಟಿಫುಲ್ ಹುಡುಗಿ ಬಂದು ನಿನ್ನನ್ನು ಲವ್ ಮಾಡ್ತೀನಿ ಅಂತ ಡೈರೆಕ್ಟರ್ಗೆ ಹೇಳಿಬಿಡ್ತಾಳೆ. ಅಲ್ಲಿ ಶುರುವಾಗುತ್ತೆ ಪೆಟ್ಟಿನ ಹೋಳಿ. ಯಾರಿಗೆ ಹೊಡೆಯೋದು? ಆ ಯಂಗ್ ಡೈರೆಕ್ಟರ್ ಆ ಹುಡುಗಿಗೆ, ಹೀರೋಯಿನ್ಗೆ 2-3 ಬೆರಳಲ್ಲಿ ಚಟೀರ್ 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 ಅಂತ ಹೊಡ್ಕೊಂಡು ಅಲ್ಲಿ ತನಕ ಒಂದು ಅರ್ಧ ಕಿಲೋಮೀಟರ್ ನಡ್ಸ್ಕೊಂಡು ಹೋಗಿ ಬಾಯಲ್ಲಿ ರಕ್ತ ಬರೋ ತನಕ ಹೊಡೆದು ಲವ್ ಮಾಡ್ತೀಯ, ನನ್ನನ್ನು ಲವ್ ಮಾಡ್ತೀಯ, ನೀನು ಮಾಡು, ನೋಡಿ ಇಲ್ಲಿ ಕೂತಿಯ ನೋಡು ಭಿಕ್ಷುಕ, ಮಾಡು ನನ್ನ. ಯಾಕೆ ಆಗಲ್ಲಲ್ಲ? ಲವ್ ಮಾಡೋಕ್ಕಾಗಲ್ಲ. ನೀ ಲವ್ ಮಾಡ್ತಿರೋದು ನನ್ನನ್ನಲ್ಲ, ಈ ಸೂಟನ್ನ, ನನ್ನ ಈ ಸ್ಥಾನನ ಲವ್ ಮಾಡ್ತಿರೋದು ನೀನು. ಮನುಷ್ಯರು ಬೇಕಾಗಿಲ್ಲ ನಿನಗೆ ಅಂತ ಹೇಳ್ತಾನೆ. ಸೆಟ್ನಲ್ಲಿ 100 ಜನ ನೋಡ್ತಿದ್ರು ಕೂಡ ಬಾಯಿ ಬಂದಂಗೆ ಬೈದು ತಿರಸ್ಕಾರ ಮಾಡಿಬಿಡ್ತಾನೆ. ಸ್ನೇಹಿತರೆ, ತುಂಬ ಜನಕ್ಕೆ ಈ ಸೀನ್ ಕೇಳಿದ್ರೆ ಇದು ಯಾವುದೋ ಇತ್ತೀಚಿನ ಅನಿಮಲ್ ಥರದ ಸಿನಿಮಾ ಇರಬೇಕು, ಅಥವಾ ಈಗಿನ ಯಾವುದೋ ಟಾಕ್ಸಿಕ್ ವಿಷಕಾರಿ ಕ್ಯಾರೆಕ್ಟರ್ ಇರಬೇಕು ಅಂತ ಅನ್ನಿಸ್ಬೋದು. ಆದರೆ ಸ್ನೇಹಿತರೆ, ಇದು ಇವತ್ತಿನ ದೃಶ್ಯ ಅಲ್ಲ. ಬರೋಬ್ಬರಿ 28 ವರ್ಷಗಳ ಹಿಂದೆ 1998ರಲ್ಲೇ ಕನ್ನಡಿಗರು ನೋಡಿದ್ದ ಎ ಅನ್ನೋ ಮಾಸ್ಟರ್ ಪೀಸ್ ಸಿನಿಮಾದ ದೃಶ್ಯ. ಇವತ್ತು ನಾವು ಟಾಕ್ಸಿಕ್, ಆಲ್ಫಾ ಮೇಲ್, ಡಾರ್ಕ್ ಹೀರೋ ಅಂತ ಏನೇನೋ ಹೊಸ ಹೆಸರುಗಳನ್ನ ಕೊಡ್ತಾ ಇದೀವಲ್ಲ, ಅಂತ ಗೊಂದಲ ಹುಟ್ಟಿಸೋ, ರೇಜಿಗೆ ತರಿಸೋ, ಸೇಮ್ ಟೈಮ್ ಸೀದಾ ಮನಸ್ಸಿನ ಒಳಗೆ ಇಳಿಯುವ ಹೀರೋನನ್ನ ರಿಯಲ್ ಸ್ಟಾರ್ ಉಪೇಂದ್ರ ಅವತ್ತೇ 3 ದಶಕದ ಮೊದಲೇ ಸೃಷ್ಟಿ ಮಾಡಿದ್ರು. ಇಲ್ಲಿ ವಿಷಕಾರಿ ಕ್ಯಾರೆಕ್ಟರ್ ಅಂದ ತಕ್ಷಣ ಲೀಟ್ರಿಗಟ್ಲೆ ರಕ್ತ ಹರಿಸದೆ, ನಿಮಿಷಕ್ಕೊಮ್ಮೆ ಅಶ್ಲೀಲ ದೃಶ್ಯ ಇಡದೇನೆ ಅದೇ ಮೆಸೇಜ್ಗಳನ್ನ ಎಫೆಕ್ಟಿವ್ ಆಗಿ ಹೇಗೆ ಹೇಳಬಹುದು? ಒಬ್ಬ ಹೀರೋನನ್ನ ಡಾರ್ಕ್ ಆಗಿ ತೋರಿಸೋಕೆ, ಆತನ ಕ್ಯಾರೆಕ್ಟರನ್ನು ವಿಷಕಾರಿಯಾಗಿ ತೋರಿಸೋಕೆ, ಪ್ರತಿ ಸೀನ್ನಲ್ಲೂ ಕೂಡ ಗಡಿ ಮೀರದ ಹಾಗೆ ಆತ ಆ್ಯಕ್ಷನ್ಗಳನ್ನು ಮಾಡ್ದೇನೆ ಬಟ್ ಆ ಫೀಲಿಂಗ್ ಹೇಗೆ ಕೊಡಬಹುದು ಅನ್ನೋದನ್ನು ಉಪೇಂದ್ರ ಅವರು ತಮ್ಮ ಕ್ರಾಫ್ಟ್ ಮೂಲಕ, ತಮ್ಮ ಡೈರೆಕ್ಷನ್ ಮೂಲಕ ಪ್ರೆಸೆಂಟ್ ಮಾಡಿದ್ರು. ಸ್ನೇಹಿತರೆ, ಅವತ್ತು ಹೀರೋ ಅಷ್ಟೆಲ್ಲ ಮೆರೆದಾಡಿದ್ರು, ಅದರಲ್ಲಿ ಎಲ್ಲೂ ಕೂಡ ಇದು ಎಂಟರ್ಟೈನಿಂಗ್ ಅಲ್ಲ ಅಂತ ಯಾರಿಗೂ ಅನಿಸಿಲ್ಲ. ಇವತ್ತಿಗೂ ಕೂಡ 100 ಬಾರಿ ಉಪೇಂದ್ರ ಅನ್ನೋ ನೆಕ್ಸ್ಟ್ ವರ್ಷವೇ ಬಂದ ಸಿನಿಮಾವನ್ನ, ಹಾಗೂ ಅದಕ್ಕಿಂತ ಮುಂಚೆ ಬಂದಿದ್ದ ಓಂ ಸಿನಿಮಾವನ್ನ ನೋಡಿದವರಿದ್ದಾರೆ. ಯಾಕೆ ಹಾಗಾದ್ರೆ ಓಂ, ಉಪೇಂದ್ರ ಈ 3 ಸಿನಿಮಾಗಳು ಇಷ್ಟು ವರ್ಷಗಳಾದ್ಮೇಲೂ ಯಾಕೆ ಇವತ್ತಿಗೂ ರಿಲೆವೆಂಟ್? ಯಾಕೆ ಜನರಿಗೆ ಅದರ ಸೀನ್ ನೆನಪಿದೆ, ಡೈಲಾಗ್ ನೆನಪಿದೆ? ಯಾಕೆ ಇಷ್ಟು ವರ್ಷ ಆದ್ಮೇಲೂ ಕೂಡ ಯಾಕೆ ಅದರಲ್ಲಿನ ಕ್ಯಾರೆಕ್ಟರ್ಗಳು ಇವತ್ತಿಗೂ ಪ್ರವೋಕ್ ಮಾಡ್ತವೆ? ಮತ್ತು ಮುಖ್ಯವಾಗಿ ಯಾಕೆ ಅವುಗಳನ್ನ ರಿಯಲ್ ಟಾಕ್ಸಿಕ್ ಸಿನಿಮಾ, OG ಟಾಕ್ಸಿಕ್ ಸಿನಿಮಾ ಅಂತ ಕರಿಬಹುದು? ಅದನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ. ರಿಯಲ್ ಟಾಕ್ಸಿಕ್. ಮೊದಲಿಗೆ ಈ ವಿಷಕಾರಿ ಸಿನಿಮಾ ಅಂದ್ರೆ ಏನು, ನಿಜವಾಗ್ಲೂ ಏನು? ವೈಲೆನ್ಸ್, ಬ್ಲಡ್, ಸೆಕ್ಷುವಾಲಿಟಿ, ನಶಾವಸ್ತು, ಬ್ಯಾಡ್ ಆಸ್ ಹೀರೋ, ಆಂಗರ್, ಈಗೋ, ಮಹಿಳೆಯರನ್ನ ಅಬ್ಜೆಕ್ಟಿಫೈ ಮಾಡೋದು, ಒಟ್ಟಿನಲ್ಲಿ ಎಲ್ಲ ಗಡಿಗಳನ್ನ ಬೇಕಾಬಿಟ್ಟಿ ಮೀರುವ ಹೀರೋ, ಆ ವಿಷಕಾರಿ ಕ್ಯಾರೆಕ್ಟರ್, ಡಾರ್ಕ್ ಕ್ಯಾರೆಕ್ಟರ್ ಅನ್ನೋದು ತುಂಬಾ ಜನರ ತಪ್ಪು ಕಲ್ಪನೆ. ಆದ್ರೆ ಸ್ನೇಹಿತರೆ, 25-30 ವರ್ಷಗಳ ಹಿಂದಿನ 2 ಕನ್ನಡ ಸಿನಿಮಾಗಳನ್ನ ನೋಡಿ. ಒಂದು ಇನ್ನೊಂದು ಉಪೇಂದ್ರ. ಈ 2 ಸಿನಿಮಾಗಳಲ್ಲೂ ಇವತ್ತು ನಾವು ವಿಷಕಾರಿ, ಡಾರ್ಕ್ ಕ್ಯಾರೆಕ್ಟರ್ ಅಂತ ಕರೆಯಬಹುದಾದ ಬಹಳಷ್ಟು ಎಲಿಮೆಂಟ್ಸ್ ಇವೆ. ಸಿನಿಮಾದಲ್ಲಿ ಲವ್ ಇದೆ, ಅಬ್ಸೆಷನ್ ಇದೆ, ಲೈಂಗಿಕತೆ ಇದೆ, ಲೈಂಗಿಕ ದುರುಪಯೋಗ ಇದೆ, ವೈಲೆನ್ಸ್ ಕೂಡ ಇದೆ, ಕಾಸ್ಟಿಂಗ್ ಕೌಚ್ ಇದೆ. ಒಬ್ಬ ಮನುಷ್ಯನೊಳಗಿನ ಕತ್ತಲೆಯನ್ನೇ ಆ ಸಿನಿಮಾ ತೆರೆದು ತೋರಿಸುತ್ತೆ. ಆದರೆ ಅದು ಕೇವಲ ಒಬ್ಬ ಡಾರ್ಕ್ ಹೀರೋನ ಕಥೆಯಾಗಿ ನಿಲ್ಲಲ್ಲ. ನಾವೇನು ನೋಡ್ತಾ ಇದ್ದೀವಿ, ಅದು ನಿಜಾನ, ಸಿನಿಮಾನ, ಯಾರ ದೃಷ್ಟಿಕೋನ ಇದು ಅಂತ ಪ್ರೇಕ್ಷಕನನ್ನೇ ಕನ್ಫ್ಯೂಸ್ ಮಾಡುತ್ತೆ, ಪ್ರಶ್ನೆ ಮಾಡಿಸುತ್ತೆ. ಅದಕ್ಕಾಗಿನೇ ಸಿನಿಮಾದ ಕಥೆ ಕೂಡ ಸಿಂಪಲ್ ಆಗಿ ಮುಂದಕ್ಕೆ ಹೋಗಲ್ಲ. ಒಂದು ಘಟನೆ ತೋರಿಸಿ ಅದರ ಕಾರಣವನ್ನ ನಂತರ ಹೇಳುತ್ತೆ. ಒಂದು ಫ್ಲ್ಯಾಶ್ ಬ್ಯಾಕ್ ಒಳಗಡೆ ಮತ್ತೊಂದು ಫ್ಲ್ಯಾಶ್ ಬ್ಯಾಕ್, ಮತ್ತೆ ಅದರೊಳಗೆ ಇನ್ನೊಂದು ಲೇಯರ್. ಅಂದ್ರೆ ಕಾಂಟೆಂಟ್ ಎಷ್ಟು ಡಾರ್ಕ್ ಅನ್ನೋದಕ್ಕಿಂತ ಅದನ್ನ ಪ್ರೇಕ್ಷಕರಿಗೆ ಹೇಗೆ ಉಣಬಡಿಸಬೇಕು ಅನ್ನೋದರ ಸುತ್ತ ಸಿನಿಮಾ ಕೆಲಸ ಮಾಡುತ್ತೆ. ಇನ್ನು ಉಪೇಂದ್ರ ಅವರು ಅವ್ರದೇ ಹೆಸರಿಟ್ಕೊಂಡು ಮಾಡಿದ ನೆಕ್ಸ್ಟ್ ಸಿನಿಮಾ ಉಪೇಂದ್ರ. ಇಲ್ಲಿ ಹೀರೋನ ಹೆಸರೇ ನಾನು ಅಂತ. ಈ ನಾನುಗೆ ಎಲ್ಲವೂ ಬೇಕು, ಬ್ಯೂಟಿ ಬೇಕು, ಲವ್ ಬೇಕು, ಮನಿ ಬೇಕು, ಒಳ್ಳೆ ನಿಯತ್ತಿನ ಹೆಂಡತಿನೂ ಬೇಕು, ಎಲ್ಲ ಬೇಕು, ಕಂಫರ್ಟ್ ಬೇಕು. ಆದರೆ ಅವನಿಗೆ ಎಲ್ಲಕ್ಕಿಂತ ಮುಖ್ಯವಾಗಿರೋದು ಅವನ ಆ ನಾನು, ಅವನ ಈಗೋ, ಅವನ ಡಿಸೈರ್. ಅವನಿಗೆ ಬೇಕಾಗಿದ್ದನ್ನು ಹೇಗಾದರೂ ಮಾಡಿ ಪಡಿಬೇಕು. ಹೀಗಾಗಿ ಸಿನಿಮಾ ಅವನ ಆಸೆಗಳನ್ನು 3 ಮಹಿಳಾ ಪಾತ್ರಗಳ ಮೂಲಕ ಎಕ್ಸ್ಪ್ಲೋರ್ ಮಾಡ್ತು ಉಪೇಂದ್ರ ಸಿನಿಮಾ. ಒಬ್ಬಳಲ್ಲಿ ಅವನಿಗೆ ಜವಾಬ್ದಾರಿ ಕಾಣುತ್ತೆ, ಇನ್ನೊಬ್ಬಳಲ್ಲಿ ಬ್ಯೂಟಿ ಮತ್ತು ಡಿಸೈರ್ ಕಾಣುತ್ತೆ, ಮತ್ತೊಬ್ಬಳಲ್ಲಿ ಮನಿ ಮತ್ತು ಸ್ಟೇಟಸ್ ಕಾಣುತ್ತೆ. ಆದರೆ ಇವೆಲ್ಲವನ್ನ ತನ್ನದಾಗಿಸಿಕೊಳ್ಳೋಕೆ ಓಡಾಡೋ ಮನುಷ್ಯನಿಗೆ ಕಡೆಗೆ ಒಂದು ಪ್ರಶ್ನೆ ಎದುರಾಗುತ್ತೆ. ಈ ಎಲ್ಲವನ್ನ ಪಡ್ಕೊಂಡ ಮೇಲೂ ನನ್ನೊಳಗಿನ ಈ ನಾನುಗೆ ಕಡೆಗೆ ಸಿಕ್ಕಿದ್ದೇನು? ಹಾಗಾಗಿ ಮತ್ತು ಉಪೇಂದ್ರ ಎರಡನ್ನು ನೋಡಿದಾಗ ಅನ್ಸೋದು, ಇಲ್ಲಿ ವಿಷಕಾರಿ ಆಗಿರೋದು ಸಬ್ಜೆಕ್ಟ್ ಅಲ್ಲ. ವೈಲೆನ್ಸ್ ಇರ್ಬೋದು, ಅಥವಾ ಲೈಂಗಿಕತೆ ಇರ್ಬೋದು, ಈಗೋ ಇರ್ಬೋದು.
ಒಬ್ಬ ಹೀರೋ ತುಂಬ ಕೆಟ್ಟದನ್ನ ಮಾಡ್ಬೋದು, ಆದರೆ ಅದನ್ನ ಸಿನಿಮಾದೊಳಗೆ ಯಾಕೆ ಇಡ್ತೀವಿ, ಎಷ್ಟು ಇಡ್ತೀವಿ, ಹೇಗೆ ತೋರಿಸ್ತೀವಿ ಮತ್ತು ಕಡೆಗೆ ಅದರಿಂದ ಏನು ಹೇಳ್ತೀವಿ ಅದು ತುಂಬಾ ಮುಖ್ಯ ಆಗುತ್ತೆ. ಯಾಕಂದ್ರೆ ಇವೆರಡು ಸಿನಿಮಾಗಳಲ್ಲಿ ವಿಷಕಾರಿ ಮೆಟೀರಿಯಲ್ ಏನು ಕಮ್ಮಿ ಇರಲಿಲ್ಲ, ಆದ್ರೆ ಅದನ್ನ ಸಿನಿಮಾ ಆಗಿ ಕಂಟ್ರೋಲ್ ಮಾಡೋ ಕ್ರಾಫ್ಟ್ ಇತ್ತು. ರಕ್ತವಿಲ್ಲದ ಕ್ರೌರ್ಯ. ಸ್ನೇಹಿತರೆ, ಕ್ರೂರಿ ಆರೋಗ್ಯಂಟ್ ಹೀರೋನನ್ನ ಹೇಗೆ ತೋರಿಸೋದು? ಹೊಡೆಯೋದು, ಬಡಿಯೋದು, ರಕ್ತ ಹಾರಬೇಕು, ಚಿಮ್ಮಬೇಕು, ಫೈಟ್ ಮುಗಿದ್ಮೇಲೆ ಅಯ್ಯೋ ಎಂಥ ವೈಲೆನ್ಸ್ ಅಪ್ಪ ಅಂತ ಅನಿಸ್ಬೇಕು. ಆದರೆ ಇಲ್ಲಿ ಒಂದು ಸಣ್ಣ ವ್ಯತ್ಯಾಸ ಇದೆ. ಹಿಂಸೆಯನ್ನು ತೋರಿಸೋದು ಬೇರೆ, ಅದನ್ನು ಪ್ರೇಕ್ಷಕರಿಗೆ ಹಾಗೆ ಫೀಲ್ ಮಾಡಿಸೋದು ಬೇರೆ. ಎ ಮತ್ತು ಉಪೇಂದ್ರ ನೋಡಿದಾಗ ಈ ವ್ಯತ್ಯಾಸ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಉಪೇಂದ್ರ ಸಿನಿಮಾದಲ್ಲಿ ಹೊಡೆದಾಟಗಳಿವೆ, ಬೆದರಿಕೆಗಳಿವೆ, ಸಾವು ನೋವುಗಳಿವೆ. ಎ ಸಿನಿಮಾದಲ್ಲಿ ಸೂರ್ಯ ಗನ್ ಹಿಡ್ಕೊಂಡು ಓಡಾಡೋ ಓಪನಿಂಗ್ ದೃಶ್ಯದಿಂದ ಹಿಡಿದು ಚಾಂದಿನಿ ಮೇಲಿನ ದೌರ್ಜನ್ಯ ಹಾಗೂ ಕ್ಲೈಮ್ಯಾಕ್ಸ್ನ ಉರಿಯೋ ಮನೆಯ ದೃಶ್ಯದವರೆಗೂ ಕೂಡ ಹಿಂಸೆ ಅನ್ನೋದು ಕಥೆಯ ಭಾಗವಾಗಿ ಬರುತ್ತೆ. ಆದ್ರೆ ನಿರ್ದೇಶಕ ಉಪೇಂದ್ರ ಅವರು ಈ ಹಿಂಸೆಯನ್ನ ಕೇವಲ ಅಟ್ರಾಕ್ಷನ್ಗೆ ಬಳಸಿಲ್ಲ. ಆ ಕ್ರೌರ್ಯ ತಟ್ಟೆಲಿ ಊಟ ಎಲ್ಲ ಬಡಿಸಿದಾಗ ಅಲ್ಲಿರೋ ಸಾಕಷ್ಟು ಪಲ್ಯ, ಸಾರು, ಉಪ್ಪಿನಕಾಯಿ, ಅನ್ನ, ಅದರಲ್ಲಿರೋ ತರಕಾರಿ ಹೋಳು, ಈ ರೀತಿ ಸುಮಾರು ವೆರೈಟಿ ಆಫ್ ಥಿಂಗ್ಸ್ ಇರ್ತಾವಲ್ಲ, ಅದರಲ್ಲಿ ಅಲ್ಲಲ್ಲಿ ಬರೋ ಒಂದೊಂದು ಥಿಂಗ್ ಆಗಿ ಅದನ್ನು ತೋರಿಸಿದ್ದಾರೆ ಅಷ್ಟೇ. ಉದಾಹರಣೆಗೆ ಎ ಸಿನಿಮಾವನ್ನೇ ನೋಡಿ. ಇಡೀ ಮೂವಿ ತುಂಬ ಸಾವಿರಾರು ಜನರನ್ನ ಸೂರ್ಯನ ಕ್ಯಾರೆಕ್ಟರ್ ಶೂಟ್ ಮಾಡ್ತಾ ಸಾಯಿಸ್ತಾ ಹೋಗೋದಿಲ್ಲ. ಜಸ್ಟ್ ಇಬ್ಬರನ್ನೇ ಶೂಟ್ ಮಾಡೋದು, ಆ್ಯಕ್ಚುಲಿ ಒಬ್ಬರನ್ನೇ ಶೂಟ್ ಮಾಡೋದು. ಗಂಡ ಹೆಂಡತಿ ಜಗಳ ಆಡ್ತಿರ್ತಾರೆ, ಗಂಡ ಕುಡ್ಕ ಪ್ರಾಬ್ಲಮ್ ಕೊಡ್ತಿರ್ತಾನೆ ಅಂತ ಹೆಂಡತಿ ಬೈತಿರ್ತಾಳೆ, ಗಂಡಂಗೆ ಹೋಗಿ ಶೂಟ್ ಮಾಡಿಬಿಡ್ತಾನೆ, ಹಾಂ ನೀನು ಆರಾಮಾಗಿರೋ ಮೇಲೆ ಅಂಥೇಳಿ. ಆ ಹೆಂಡತಿ ಆಮೇಲೆ ಅಯ್ಯೋ ಗಂಡನ ಕೊಂದ್ಯಾ ಅಂಥೇಳಿ ಹೀರೋಗೆ ಬೈಯೋಕ್ಕೆ ಶುರು ಮಾಡಿದಾಗ, ಅರೆ ಉಪಕಾರ ಮಾಡಕ್ಕೆ ಬಂದರೆ ನೀನು ನನಗೆ ಬೈತೀಯಾ, ಹಾಂ ನೀನು ಹೋಗು ಅಂತ ಅವ್ರನ್ನ ಅಷ್ಟೇ ಮುಗೀತಲ್ಲಿಗೆ. ಬಟ್ ಅಲ್ಲಿಗೆ ಸೆಟ್ ಆಯಿತು, ಕ್ಯಾರೆಕ್ಟರ್ ಸೆಟ್ ಆಗಿಬಿಡ್ತು. ಕ್ಯಾರೆಕ್ಟರ್ ಮೈಂಡ್ ಸೆಟ್ ಎಷ್ಟು ವಿಷಕಾರಿ ಅನ್ನೋದು ಅಲ್ಲಿ ಸೆಟ್ ಆಗೋಯ್ತು. ಈ ಸಿನಿಮಾದ ಆರಂಭದಲ್ಲೇ ಸ್ನೇಹಿತರೆ ಒಬ್ಬ ಸಾಧಾರಣ ಹೀರೋ ಥರ ಇಂಟ್ರೊಡ್ಯೂಸ್ ಮಾಡಿಲ್ಲ. ಮನುಷ್ಯ ಕೈಯಲ್ಲಿ ಗನ್ ಹಿಡಿದು ಸಮಾಜದ ಮೇಲಿನ ಕೋಪದಿಂದ ದೇವರನ್ನೇ ಪ್ರಶ್ನೆ ಮಾಡ್ತಾ ಐ ಆಮ್ ಗಾಡ್, ಗಾಡ್ ಇಸ್ ಗ್ರೇಟ್ ಅಂತ ಹೇಳ್ತಾ ಓಡಾಡ್ತಾನೆ. ತಗೊಂಡು ಹೋಗಿ ಗಣಪತಿಯ ಮೂರ್ತಿಯನ್ನೇ ಬಾವಿಗೆ ಹಾಕ್ತಾನೆ. ವರ್ಷಕ್ಕೊಂದ್ಸಲ ಬರೋದು, ಮಜಾ ನೋಡ್ಕೊಂಡು ಹೋಗೋದು, ಬರಬೇಡ ನೀನಿಲ್ಲಿ, ಬನ್ರಿ ಪೂಜೆ ಮಾಡ್ರಿ, ನನಗೆ ಪೂಜೆ ಮಾಡ್ರಿ ಅಂತ ಹೋಗಿ ತಾನೇ ಕೂತ್ಕೊಂಡು ಕಟ್ಟೆ ಮೇಲೆ ಪೂಜೆ ಮಾಡಿಸ್ಕೊಂಡ್ಬಿಡ್ತಾನೆ ಹೀರೋ. ಅದು ಕೂಡ ಅವ್ನ ಕೈಲಿ ಗನ್ನು, ಇನ್ನೊಂದು ಕೈ ಹೊಗೆ ಬತ್ತಿ ಹಿಡ್ಕೊಂಡು. ಆದ್ರೆ ಇಲ್ಲಿ ಹೀರೋ ಕಂಟಿನ್ಯೂಸ್ಲಿ ಎಲ್ರಿಗೂ ಹೆದರ್ಸ್ತಾನೆ, ಭಯ ಬೀಳಿಸ್ತಾನೆ, ಕಾಲತ್ರಕ್ಕೆಲ್ಲ ಅಲ್ಲಿಯೆಲ್ಲ ಶೂಟ್ ಮಾಡಿ ಓಡಿಸ್ತಾನೆ, ಎಲ್ಲ ಮಾಡ್ತಾನೆ. ಆದ್ರೆ ದಾರಿ ಉದ್ದಕ್ಕೂ ನೂರಾರು ಜನರನ್ನ ಕೊಲ್ತಾ ಹೋಗೋದಿಲ್ಲ. ಇಲ್ಲಿ ಗನ್ ಅನ್ನೋದು ಕೇವಲ ಒಂದು ಆಯುಧ ಅಲ್ಲ, ಅದು ಅವನ ಮನಸ್ಥಿತಿಯ ಪ್ರತಿರೂಪ, ಎಕ್ಸ್ಟೆನ್ಷನ್. ಅವನಿಗೆ ಸಮಾಜ ತಪ್ಪಾಗಿ ಕಾಣುತ್ತೆ, ನ್ಯಾಯ ಸಿಗ್ತಿಲ್ಲ ಅಂತ ಅನ್ಸುತ್ತೆ, ಹಾಗಾಗಿ ಅವನು ತಾನೇ ನ್ಯಾಯ ಕೊಡೋಕೆ ಹೊರಡ್ತೀನಿ ಅನ್ನೋ ಥರದಲ್ಲಿ ಆಗ್ಬಿಡ್ತಾನೆ. ಎ ಸಿನಿಮಾದಲ್ಲಿ ಈ ಸೀನ್ಗಳನ್ನ ನೋಡ್ಬೇಕಾದ್ರೆ ಅಯ್ಯೋ ಯಾಕಪ್ಪ ಈ ಫೈಟ್ ಸೀನ್ ಮುಗಿತಾನೆ ಇಲ್ಲ ಅನ್ನೋ ಸನ್ನಿವೇಶನ ಎಲ್ಲೂ ಬರೋದಿಲ್ಲ. ಮೊದಲಿಗೆ ಮನುಷ್ಯ ಯಾಕೆ ಇಷ್ಟೊಂದು ಕ್ರೂರಿ, ಯಾಕೆ ಹಿಂಗೆ ಸೈಕೋ ರೀತಿ ಆಡ್ತಿದ್ದಾನೆ ಅಂತ ಯೋಚನೆ ಮಾಡೋ ಹಾಗೆ ಮಾಡುತ್ತೆ. ಇನ್ನು ಉಪೇಂದ್ರ ಸಿನಿಮಾದ ನಾನು ಪಾತ್ರ ಕೂಡ ಅಷ್ಟೇ. ಆತನಿಗೆ ತನ್ನದೇ ಒಂದು ವಿಚಿತ್ರ ಲಾಜಿಕ್ಗಳಿರ್ತವೆ. ತಾನು ತಪ್ಪು ಮಾಡ್ತಿಲ್ಲ, ತಾನು ಸುಳ್ಳು ಹೇಳ್ತಿಲ್ಲ, ಉಳಿದವರು ಮಾತ್ರ ಮುಖವಾಡ ಹಾಕೊಂಡಿರೋ ಹಿಪೋಕ್ರೆಟ್ಸ್ ಅಂಥೇಳಿ ಆ ಒಂದು ಝೋನ್ನಲ್ಲೇ ಯಾವಾಗಲೂ ಆತ ಇರ್ತಾನೆ. ನನ್ನ ಆಸೆಗಳೇ 1000, ಭೂಮಿನೇ ನನ್ನ ಕಾಲ್ಚೆಂಡು, ನಾನು ಹುಟ್ಟಿದ ಮೇಲೇನೆ ಶತಕೋಟಿ ದೇವರು ಹುಟ್ಟಿದ್ದು ಅಂತ ಹೇಳ್ಕೊಂಡು ಓಡಾಡ್ತಿರ್ತಾನೆ ಅವನು. ಹಾಡೇ ಇದೆ ಆ ಥರ. ಅದರಲ್ಲಿ ಅವನ ಆಸೆಗಳಿಗೆ ಯಾರಾದರೂ ಅಡ್ಡ ಬಂದರೆ ಅದನ್ನ ಬಗೆಹರಿಸೋಕೆ ಹಿಂಸೆಯನ್ನ ಬಳಸ್ತಾನೆ. ಆದ್ರೆ ಉಪೇಂದ್ರದಲ್ಲಿ ಆ ಹೊಡೆದಾಟ ಬಂದಾಗ ಇಡೀ ಮೂವಿ ತುಂಬಾ ಇರೋ ನೂರಾರು ಹೊಡೆದಾಟಗಳಲ್ಲಿ ಇನ್ನೊಂದು ಬೇಗ ಮುಗಿಲಿ ಅಂತ ಅನ್ಸೋ ಹೊಡೆದಾಟವಾಗಿ ಉಳಿಯಲ್ಲ. ಅದು ನಾನು ಅನ್ನೋ ಕ್ಯಾರೆಕ್ಟರ್ನ ಸ್ಟ್ರೆಂಥನ್ ಮಾಡಕ್ಕಷ್ಟೇ ಬಂದಿರುತ್ತೆ. ಇಲ್ಲಿ ಪ್ರತಿಯೊಂದು ದೃಶ್ಯವನ್ನ ಯಾಕೆ ತೋರಿಸ್ತಾ ಇದ್ದಾರೆ, ಒಂದು ದೃಶ್ಯದಲ್ಲಿ ಬರೋ ಹಿಂಸೆ ಆ ಪಾತ್ರದ ಬಗ್ಗೆ ಏನಾದ್ರೂ ಬಿಚ್ಚಿಡುತ್ತಾ, ಕಥೆಯ ಮುಂದಿನ ಘಟನೆಗೆ, ಮುಂದಿನ ಎಲಿವೇಶನ್ಗೆ ಅದಕ್ಕೇನಾದ್ರೂ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆಯಾ, ಆಡಿಯನ್ಸ್ ಇದಾರಲ್ಲ ಅವರ ಎಮೋಷನಲ್ ಸ್ಟೇಟ್ ನ ಚೇಂಜ್ ಮಾಡ್ತಿದ್ಯಾ, ಅಥವಾ ಸುಮ್ಮನೆ ಇದನ್ನ ನೋಡಿ ಮಜಾ ತಗೊಳ್ಳಿ ಅಂತ ಹೇಳಿ ಆಡ್ ಮಾಡಲಾಗಿದೆಯಾ ಅನ್ನೋದು ಇಲ್ಲಿ ಡಿಫ್ರೆನ್ಶಿಯೇಟ್ ಮಾಡೋ ವಿಚಾರ. ಅದೇ ಕಾರಣಕ್ಕೆ ಹಿಂಸೆ ಹಾಗೂ ವಿಷಕಾರಿ ಮೈಂಡ್ ಸೆಟ್ ನ ಕ್ಯಾರೆಕ್ಟರ್ಗಳು ಕೂಡ ಒಬ್ಬ ನುರಿತ ನಿರ್ದೇಶಕನ ಕ್ರಾಫ್ಟ್ ನಲ್ಲಿ ಮೂಡಿ ಬಂದಾಗ ಬೇರೆದೇ ಲೆವೆಲ್ ನ ಇಂಪ್ಯಾಕ್ಟ್ ಅನ್ನ ಹಿಟ್ ಮಾಡೋದು. ಹಿಂಸೆ ತ್ಯಜಿಸಲು ಹಿಂಸೆ. ಎ ಸಿನಿಮಾದ ಕ್ಲೈಮ್ಯಾಕ್ಸ್ ನೋಡಿ. ಸೂರ್ಯ ತನ್ನ ಸಿನಿಮಾದ ಕ್ಲೈಮ್ಯಾಕ್ಸ್ ನ ರಿಯಲಿಸ್ಟಿಕ್ ಆಗಿ ಶೂಟ್ ಮಾಡಬೇಕು ಅಂತ ಪಟ್ಟು ಹಿಡಿತಾನೆ. ಸಿನಿಮಾದೊಳಗಿನ ಸಿನಿಮಾದಲ್ಲಿ ಅಲ್ಲಿ ರೀಲ್ ಮತ್ತು ರಿಯಲ್ ಎರಡು ಒಂದಕ್ಕೊಂದು ಮಿಕ್ಸ್ ಆಗ್ತವೆ. ಅವನು ಚಾಂದಿನಿಯನ್ನ ಉರಿಯೋ ಮನೆಯ ಒಳಗಡೆ ಕರ್ಕೊಂಡು ಹೋಗ್ತಾನೆ. ಕ್ಯಾಮರಾ ಆನ್ ಆಗುತ್ತೆ, ಮನೆ ಉರಿಯತ್ತೆ. ಇಲ್ಲಿ ಹಿಂಸೆ ಕೇವಲ ಹಿಂಸೆ ಅಲ್ಲ, ಅದೊಂದು ಸಿನಿಮಾದ ಶೂಟಿಂಗ್ ಕೂಡ ಹೌದು. ಅದೇ ಸಮಯದಲ್ಲಿ ನಿಜವಾದ ಅಪಾಯವೂ ಹೌದು. ಉಪೇಂದ್ರ ಅಲ್ಲಿ ಆಡಿಯನ್ಸ್ಗೆ ವಿಚಿತ್ರ ಪ್ರಶ್ನೆ ಕೇಳ್ತಾರೆ. ನೀವು ಸ್ಕ್ರೀನ್ ಮೇಲೆ ನೋಡ್ತಿರೋದು ಸಿನಿಮಾ ಅಂತ ನಂಬ್ತೀರಾ, ಅಥವಾ ಈ ಹಿಂಸೆ ನಿಜವಾಗಿ ಬಿಟ್ಟಿದ್ಯಾ? ಈ ಗೊಂದಲವೇ ಆ ದೃಶ್ಯದ ತೀವ್ರತೆಯನ್ನ ಹೆಚ್ಚು ಮಾಡುತ್ತೆ. ಸೊ ಸ್ನೇಹಿತರೆ, ಪ್ರತಿಯೊಂದು ಸೀನ್ ಮತ್ತು ಅದರ ಉದ್ದೇಶ ಅದನ್ನ ಕ್ಲಿಯರ್ ಮಾಡಬೇಕು. ಪ್ರೇಕ್ಷಕರಿಗೆ ಅದರ ಪರಿಣಾಮ ನಾಟೋ ರೀತಿ ಮಾಡಬೇಕು. ಜೊತೆಗೆ ಎಲ್ಲಿ ಕಟ್ ಮಾಡಬೇಕು ಅನ್ನೋದು ಗೊತ್ತಿರಬೇಕು. ಒಬ್ಬನನ್ನ 10 ಬಾರಿ ಹೊಡೆಯೋದನ್ನ ತೋರಿಸಿದ್ರೆ ಹಿಂಸೆ 10 ಪಟ್ಟು ಜಾಸ್ತಿ ಆಗಲ್ಲ. ಆದ್ರೆ ಒಂದು ಹೊಡೆತದ ಹಿಂದೆ ಇರೋ ಕೋಪ, ಅಪಮಾನ, ಭಯ ಅಥವಾ ಹತಾಶೆ ನಮಗೆ ಅರ್ಥ ಆದ್ರೆ ಆ ಒಂದು ಹೊಡೆತವೇ ಹೆಚ್ಚು ಇಂಪ್ಯಾಕ್ಟ್ ಕೊಡ್ಬೋದು. ಕಥೆಗೆ ಪೂರಕ ಕಾಮ. ಎ ಮತ್ತು ಉಪೇಂದ್ರ ಎರಡು ಸಿನಿಮಾಗಳಲ್ಲೂ ಕೂಡ ಕಾಮ ಇದೆ. ಅದು ಜಸ್ಟ್ ಬ್ಯಾಕ್ ಗ್ರೌಂಡ್ ನಲ್ಲಿರೋ ವಿಚಾರ ಅಲ್ಲ, ಓಪನ್ ಆಗಿ ತೋರಿಸಿದ್ದಾರೆ.
ಉಪೇಂದ್ರದಲ್ಲಂತೂ ಇನ್ನೂ ಬೋಲ್ಡ್, ಒಬ್ಬಳನ್ನ ಇಷ್ಟಪಡ್ತಾ, ಒಬ್ಬಳನ್ನ ಬಯಸ್ತಾ, ಇನ್ನೊಬ್ಬಳನ್ನ ಲೈಫ್ ಟೈಮ್ ಸಾಂಗತ್ಯಕ್ಕೆ ಎಕ್ಸ್ಪೆಕ್ಟ್ ಮಾಡ್ತಾ, ಆ ಕ್ಯಾರೆಕ್ಟರ್ನ ಒಂದು ದೊಡ್ಡ ಭಾಗ ಈ ಆತನ ಗೊಂದಲಗಳು. ಇಲ್ಲಿ ಉಪೇಂದ್ರ ಸಿನಿಮಾದ ನಾನು ಕ್ಯಾರೆಕ್ಟರ್ಗೆ ಆತನ ಲೈಂಗಿಕತೆ, ಅವನ ಅಹಂಕಾರಕ್ಕೆ ಕನೆಕ್ಟ್ ಆಗಿರುತ್ತೆ, ಅವನ ಸ್ವಾರ್ಥ ಕನೆಕ್ಟ್ ಆಗುತ್ತೆ, ಕಡೆಗೆ ಅವನ ಪತನಕ್ಕೂ ಕನೆಕ್ಟ್ ಆಗುತ್ತೆ. ಅಂದ್ರೆ ಅಲ್ಲಿ ಕಾಮ ಅನ್ನೋದು ಹೀರೋಗೆ ಒಂದು ಅಲಂಕಾರ ಅಲ್ಲ, ಅದು ಆ ಹೀರೋನ ಅತಿ ದೊಡ್ಡ ಸಮಸ್ಯೆ ಅಂತ ತೋರಿಸಿದ್ದಾರೆ. ಹೀರೋನ ಸೈಕಾಲಜಿ ಎಕ್ಸ್ಪ್ಲೇನ್ ಮಾಡೋಕೆ, ರಿಲೇಶನ್ಶಿಪ್ ಪವರ್ ಡೈನಾಮಿಕ್ಸ್ ತೋರಿಸೋಕೆ ಯೂಸ್ ಮಾಡಿದ್ದಾರೆ. ಇದನ್ನ ಎ ಸಿನಿಮಾದಲ್ಲಿ ಇನ್ನೊಂಚೂರು ಡಿಫ್ರೆಂಟ್ ಆಗಿ ತೋರಿಸಿದ್ದಾರೆ. ಎ ಕೇವಲ ಸೂರ್ಯ ಮತ್ತು ಚಾಂದಿನಿ ನಡುವಿನ ರೊಮ್ಯಾಂಟಿಕ್ ಸ್ಟೋರಿ ಅಲ್ಲ. ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಒಬ್ಳು ನಾಯಕಿ ಆಗಬೇಕಾದ್ರೆ ಅವಳ ಟ್ಯಾಲೆಂಟ್ಗಿಂತ ಅವಳ ದೇಹ ಸೌಂದರ್ಯವನ್ನೇ ಒಂದು ಬಳಸುವ ವಸ್ತು ರೀತಿ ನೋಡುವ ವ್ಯವಸ್ಥೆಯನ್ನ ಸಿನಿಮಾ ತೋರಿಸುತ್ತೆ. ಅದಕ್ಕಾಗಿನೇ ಕಾಸ್ಟಿಂಗ್ ಕೌಚ್ ಸ್ಟೋರಿ ಒಳಗಡೆ ಬರುತ್ತೆ. ಅದರಲ್ಲಿ ಲೈಂಗಿಕತೆಯನ್ನ ಹೀರೋಯಿನ್ನ ಸೆಕ್ಸಿಯಾಗಿ ತೋರಿಸೋಕೆ ಮಾತ್ರ ಬಳಸಿಲ್ಲ, ಅದೇ ವಿಷಯವನ್ನ ಇಂಡಸ್ಟ್ರಿಯಲ್ಲಿರೋ ಪವರ್ ಪಾಲಿಟಿಕ್ಸ್ ಬಗ್ಗೆ ಮಾತಾಡೋಕು ಬಳಸಲಾಗಿದೆ. ಇರ್ಲಿ, ಇಲ್ಲೊಂದು ಸ್ಟೀಮಿ ಸೀನ್ ಇರ್ಲಿ ಅಂತ ಅಲ್ಲಿ ಹಾಕಿಲ್ಲ. ಹೀರೋ ಮೆರೆದಾಡ್ತಾನೆ, ಆದರೆ ಕರ್ಮ ಬಿಡೋದಿಲ್ಲ. ಎ ಮತ್ತು ಉಪೇಂದ್ರದಲ್ಲಿ ನಮಗೆ ಬಹಳ ಇಂಟ್ರೆಸ್ಟಿಂಗ್ ಅನಿಸೋದು ಇದೆ. ಮೊದಲು ಉಪೇಂದ್ರ ಸಿನಿಮಾದ ನಾನು ಪಾತ್ರವನ್ನೇ ತಗೊಳ್ಳಿ. ನಾನುಗೆ ತಾನು ಮಾಡೋದೆಲ್ಲ ಕರೆಕ್ಟ್, ನಾನು ಮಾತ್ರ ಪ್ರಾಮಾಣಿಕ ಅನ್ನೋ ಅಹಂಕಾರ. ಎಲ್ಲ ಬೇಕು, ರತಿ, ಕೀರ್ತಿ, ಸ್ವಾತಿ, 3 ಜನನೂ ಬೇಕು, ದುಡ್ಡು ಬೇಕು, ಸುಖನೂ ಬೇಕು. ಒಬ್ಬಳನ್ನ ಪಡೆಯೋಕೆ ಇನ್ನೊಬ್ಬಳಿಗೆ ಮೋಸ, ಹಣಕ್ಕಾಗಿ ನಾಟಕ. ಕಡೆಗೇನಾಗುತ್ತೆ, ತನ್ನದೇ ಆಸೆಗಳ ಜಾಲದಲ್ಲಿ ತಾನೇ ಸಿಕ್ಕಾಕೊಳ್ತಾನೆ. ಎಲ್ಲರನ್ನು ಕಂಟ್ರೋಲ್ ಮಾಡ್ತಿದ್ದ ಹೀರೋ ತನ್ನ ಲೈಫನ್ನೇ ಕಂಟ್ರೋಲ್ ಮಾಡೋಕ್ಕಾಗದೆ ನಾಯಿಪಾಡಾಗ್ತಾನೆ. ಎಸ್, ಉಪೇಂದ್ರ ಅವರು 2 ಸಿನಿಮಾಗಳಲ್ಲಿ ಹೀರೋನ ವಿಜೃಂಭಣೆಯನ್ನು ತೋರಿಸಿದ್ದಾರೆ, ಹೀರೋನ ನಾಯಿಪಾಡನ್ನ ಕೂಡ ತೋರಿಸಿದ್ದಾರೆ ಅರ್ಧಕ್ಕರ್ಧ ಮೂವಿಯಲ್ಲಿ. ಸ್ಟಾರ್ಟಿಂಗ್ ಇಂದ ಎಂಡ್ ತನಕ ಹೀರೋ ಯಾರು ಟಚ್ಚೇ ಮಾಡಕ್ಕಾಗದೇ ಇರೋ ಗ್ರೇಟ್ ತರ ತೋರಿಸಿಲ್ಲ. ಉಪೇಂದ್ರ ಅವರ ನಿರ್ದೇಶನದಲ್ಲಿ ಹೀರೋಗೆ ಪನಿಷ್ಮೆಂಟ್ ಬೇರೆ ಯಾರೋ ಕೊಡೋದಲ್ಲ, ಅವನ ಸ್ವಾರ್ಥ, ಅವನ ಅಹಂಕಾರದಿಂದಲೇ ಪನಿಷ್ಮೆಂಟ್ ಸಿಗುತ್ತೆ. ಎ ಸಿನಿಮಾದಲ್ಲಂತೂ ಸೂರ್ಯನ ಪ್ಯಾಷನ್ ನಿಧಾನವಾಗಿ ಹುಚ್ಚಾಗಿ ಬದಲಾಗುತ್ತೆ, ಅಬ್ಸೆಷನ್ ಆಗುತ್ತೆ. ಕ್ಲೈಮ್ಯಾಕ್ಸ್ ರಿಯಲಿಸ್ಟಿಕ್ ಆಗಿರಬೇಕು ಅಂತ ಹೋಗಿ ತನ್ನ ರಿಯಲ್ ಲೈಫ್ ಅನ್ನೇ ನಾಶ ಮಾಡ್ಕೊಳ್ತಾನೆ. ಇಲ್ಲಿ ಸೂರ್ಯನ್ ಕ್ಯಾರೆಕ್ಟರ್ ಹೀರೋನ ಕಾರಣಕ್ಕೆ ಮಾಡಿದ್ದೆಲ್ಲ ಸರಿ ಅಂತ ಸಿನಿಮಾ ಡಿಫೆಂಡ್ ಮಾಡ್ಕೊಳ್ಳಲ್ಲ ಹೀರೋನ, ಬದಲಾಗಿ ತನ್ನ ಹುಚ್ಚಾಟಕ್ಕೆ ಅವನೇ ಎಷ್ಟು ದೊಡ್ಡ ಬೆಲೆ ಕಟ್ತಾನೆ, ಹೆಂಗೆ ನಾಯಪಾಡಾಗ್ತಾನೆ ನೋಡಿ ಅಂತ ಹೇಳಿ ಕಣ್ಣಿಗೆ ಕಟ್ಟಿದ ಹಾಕಿ ತೋರಿಸಿದ್ದಾರೆ. ಇಲ್ಲಿ ಉಪೇಂದ್ರ ಸಿನಿಮಾದ ಕ್ಲೈಮ್ಯಾಕ್ಸ್ ಸೀನ್ ನೆನಪು ಮಾಡ್ಕೊಳ್ಳಿ. ಅಲ್ಲಿ ನಾನು ಕ್ಯಾರೆಕ್ಟರ್ ಯಾವುದೋ ವಿಲನ್ ಅನ್ನ ಹೊಡೆಯಲ್ಲ, ಬದಲಾಗಿ ಆತ ಹೊಡೆಯೋದು ಕನ್ನಡಿಯಲ್ಲಿದ್ದ ತನ್ನನ್ನೇ, ತನ್ನೊಳಗಿದ್ದ ಆ ನಾನು ಅನ್ನೋ ಅಹಂಕಾರವನ್ನೇ. ನಾನು ಐ ಅನ್ನೋದನ್ನ ಕೊಂದು ನಾವು ವಿ ಅನ್ನೋದನ್ನ ಅರ್ಥ ಮಾಡ್ಕೊಳ್ತಾನೆ. ಆದ್ರೆ ಹೀರೋಗೆ ಗೆಲುವು ಸಿಗೋದು ಬೇರೆಯವರನ್ನ ಸೋಲಿಸೋದ್ರಿಂದ ಅಲ್ಲ, ತನ್ನ ಈಗೋವನ್ನ ಸೋಲಿಸಿದಾಗ. ಹಾಡಿನಲ್ಲೂ ಕತೆ ಹೇಳೋ ಕಲೆ. ಎ ಮತ್ತು ಉಪೇಂದ್ರದಲ್ಲಿ ಹಾಡುಗಳೇ ಕತೆ ಹೇಳ್ತಾ ಇದ್ವು. ಎ ಸಿನಿಮಾದ ಸುಮ್ನೆ ನಗ್ತಾಳೆ ಹಾಡು ನೆನಪಿರ್ಬೋದು ನಿಮಗೆ. ಬರೀ ಲವ್ ಸಾಂಗ್ ಅಲ್ಲ, ಅದರಲ್ಲಿ ವಿಡಿಯೋ ರಿವರ್ಸ್ ನಲ್ಲಿ ಪ್ಲೇ ಆಗುತ್ತೆ. ಅದು ಆ ಸಿನಿಮಾದ ರಿವರ್ಸ್ ಸ್ಕ್ರೀನ್ ಪ್ಲೇಗೆ ಕೊಟ್ಟ ಮೊದಲ ಹಿಂಟ್. ಆ ಹಾಡಲ್ಲಿ ಪ್ರೀತಿಯನ್ನ ಬ್ರೇಕ್ ಫೇಲ್ ಆದ ಗಾಡಿಗೆ ಹೋಲಿಸ್ತಾರೆ. ಮುಂದೊಂದಿನ ಆ ಪ್ರೀತಿ ಗೀಳಾಗಿ ದ್ವೇಷವಾಗಿ ಹೇಗೆ ಆಕ್ಸಿಡೆಂಟ್ ಆಗುತ್ತೆ ಅನ್ನೋದನ್ನ ಆ ಹಾಡೆ ಹೇಳ್ಬಿಟ್ಟಿತ್ತು. ಮಾರಿಕಣ್ಣು ಹೋರಿ ಮ್ಯಾಗೆ ಹಾಡು ತಗೊಳ್ಳಿ, ಅದರಲ್ಲಿ ಬರೀ ಕ್ಯಾಚಿ ಟ್ಯೂನ್ ಇರಲಿಲ್ಲ, ಸಮಾಜದ ಕಣ್ಣು, ಗಾಸಿಪ್, ಜೊತೆಗೆ ಮನುಷ್ಯನ ಅಂತ್ಯದ ಬಗ್ಗೆ ಲೈಫ್ ಫಿಲಾಸಫಿ ಕೂಡ ಇತ್ತು. ಇನ್ನು ಉಪೇಂದ್ರ ಸಿನಿಮಾದ ಉಪ್ಪಿಗಿಂತ ರುಚಿ ಬೇರೆ ಇಲ್ಲ. ಇಲ್ಲಿ ನನಗೆ ನಾನೇ ಎಲ್ಲ ಅನ್ನೋ ಸಾಲು ಆ ಹೀರೋನ ಅಹಂಕಾರದ ಪರಾಕಾಷ್ಠೆ. ಡೈಲಾಗ್ನಲ್ಲಿ ಹೇಳಿದ್ರೆ ಬೋರಿಂಗ್ ಅನ್ಸೋ ಫಿಲಾಸಫಿಯನ್ನ ಹಾಡಿನ ಮೂಲಕ ಬೇಗ ಆಡಿಯನ್ಸ್ಗೆ ಇಳಿಸಿಬಿಟ್ಟ ಆ ಕ್ಯಾರೆಕ್ಟರ್. ಇನ್ನು ಏನಿಲ್ಲ ಹಾಡಿನಲ್ಲಿ ಸಂಬಂಧಗಳ ಗೊಂದಲ. ಲಾಸ್ಟ್ 25-30 ವರ್ಷ ಆದ್ಮೇಲೆ ಮತ್ತೆ ವೈರಲ್ ಆಗ್ತಿತ್ತು ಅದು ರೀಸೆಂಟ್ ಆಗಿ, ಕರಿಮಣಿ ಮಾಲೀಕ ಅಂತ. ಬರೀ ಓಳು ಹಾಡಲ್ಲಿ ಮೀಡಿಯಾ ಮತ್ತು ಸೆನ್ಸಾರ್ಶಿಪ್ ಬಗ್ಗೆ ದೊಡ್ಡ ಸಟೈರ್ ಇತ್ತು. ಸಿನಿಮಾದಲ್ಲಿ ಒಂದು 5 ಹಾಡು ಬೇಕು, ಹಾಕಿ ಒಂದೊಂದು ಹಾಡು ಇವ್ರ ಹತ್ರ ಬರೀಲಿ, ಹಾಕ್ಸೋಣ, ಹಾಕೆ ಓಕೆ ಎಲ್ಲಿ ಹಾಕೋದು ಹಾಡು, ನಾವು ಇಲ್ಲೊಂದು ಹಾಕಿ ಹಾಡು ಮುಗಿತಾ ಬನ್ನಿ ವಾಪಸ್ ಫಿಲ್ಮ್ ನೋಡೋಣ ಅನ್ನೋ ಫೀಲಿಂಗ್ ಬರಬಾರ್ದು. ಶಾಕ್ ಕೊಡೋದು ಸುಲಭ, ಕ್ರಾಫ್ಟ್ ಕಷ್ಟ. ಸ್ನೇಹಿತರೆ, ಎ ಮತ್ತು ಉಪೇಂದ್ರ ಸಿನಿಮಾಗಳಲ್ಲಿ ವಿಷಕಾರಿ ಆಗಿದ್ದು, ಡಾರ್ಕ್ ಆಗಿದ್ದು ಪಾತ್ರಗಳೇ ಹೊರತು ಸಿನಿಮಾ ಮೇಕಿಂಗ್ ಅಲ್ಲ. ಅದಕ್ಕಾಗಿನೇ ಆ ಸಿನಿಮಾಗಳನ್ನ ಇವತ್ತಿಗೂ ಕಲ್ಟ್ ಕ್ಲಾಸಿಕ್ ಅಂತ ಕರೆಯಲಾಗುತ್ತೆ. ಇನ್ನು ಉಪೇಂದ್ರ ಅವರ ನಿರ್ದೇಶನದ ಓಂ ಸಿನಿಮಾದ ಬಗ್ಗೆ ನಾನು ಬಿಡಿಸಿ ಹೇಳಬೇಕಾಗಿಲ್ಲ, ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರ್ಬೋದು. ಐ ಲವ್ ಯು, ಯು ಮಸ್ಟ್ ಲವ್ ಮೀ ಅಂತೇಳಿ ಹಿಂಗೆ ನೋಡೋ ಲುಕ್ ಎಲ್ರಿಗೂ ಕೂಡ ರೋಮಾಂಚನ ಮಾಡ್ಬೋದು. ಅಗೇನ್ ವಿಷಕಾರಿ ಕ್ಯಾರೆಕ್ಟರ್ ತಾನೆ, ಅದನ್ನು ಕೂಡ ಡಾರ್ಕ್ ತಾನೆ. ಬಟ್ ಓಂ ಸಿನಿಮಾದಲ್ಲಿ ಆ ಕ್ಯಾರೆಕ್ಟರ್ ಹಿಟ್ ಮಾಡಿದ ಝೋನ್ ಯಾವುದು ವೀಕ್ಷಕರ ಮನಸ್ಸಲ್ಲಿ ನೋಡಿ ಹೇಗಿದೆ ಅಂಥೇಳಿ. ಒಬ್ಬ ನುರಿತ ಡೈರೆಕ್ಟರ್ ಮಾಡೋ ಕ್ರಾಫ್ಟ್ನ ವ್ಯಾಲ್ಯೂ ನನಗಂತೂ ವೈಯಕ್ತಿಕವಾಗಿ ಅನಿಸುತ್ತೆ. ಉಪೇಂದ್ರ ಅವರು 2 ಸಿನಿಮಾಗಳನ್ನು ಮತ್ತೆ ಯಥಾವತ್ ಏನಿದೆ ಅದನ್ನು, ಬಟ್ ಮಾಡರ್ನ್ ಪ್ರೊಡಕ್ಷನ್ನಲ್ಲಿ ಅದನ್ನು ಪ್ರೊಡ್ಯೂಸ್ ಮಾಡಿ ಅದೇ ರಾನೆಸ್ನೊಂದಿಗೆ ಇನ್ನೊಮ್ಮೆ ಜಗತ್ತಿಗೆ ತೋರಿಸ್ಬೇಕು ಅಂಥೇಳಿ ಅವರೇ ಮಾಡ್ತಾರಾ ಅಥವಾ ಯಾರಾದರೂ ಕ್ರೇಜಿ ಪರ್ಫಾರ್ಮರ್ ಆ್ಯಕ್ಟರ್ನ ಹಾಕ್ಕೊಂಡು ಅವರದನ್ನು ಮಾಡಿಸ್ತಾರಾ ಅದು ಗೊತ್ತಿಲ್ಲ. ಬಟ್ ಇಮ್ಯಾಜಿನ್
ಲಾರ್ಜರ್ ಸ್ಕೇಲ್ ನಲ್ಲಿ ಇವತ್ತಿನ ದಿನದಲ್ಲಿ ಆ ಸಿನಿಮಾ ಏನ್ ಇಂಪ್ಯಾಕ್ಟ್ ಮಾಡಬಹುದು ಅಂತ ಹೇಳಿ. ನೋಡಿದವ್ರಿಗೆ ಗೊತ್ತಿರುತ್ತೆ ಉಪೇಂದ್ರ ಮತ್ತು ಓಂ ಸಿನಿಮಾಗಳ ಪವರ್. ನೋಡದೇ ಇರೋರು ಇನ್ನೂ ನೋಡಿಲ್ಲ ಅಂದ್ರೆ ದಯವಿಟ್ಟು ನೋಡಿ, ತುಂಬಾ ಒಳ್ಳೊಳ್ಳೆ ಮೂವಿಗಳನ್ನ ಮಿಸ್ ಮಾಡ್ಕೊಂಡಿದ್ದೀರಾ. ಹಾಗೆ ಕಡೆದಾಗಿ ನಿಮ್ಮ ಒಪಿನಿಯನ್ ಮಿಸ್ ಇಲ್ಲದೆ ಕಾಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ.